ಕರ್ನಾಟಕದ ಎಲ್ಲ ಜನತೆಗೂ ಜಾಲಿ ಚಿಕ್ಕ ಕನ್ನಡದಿಂದ ನಮಸ್ಕಾರ. ಹೊಸಬ್ರು ಅಂತ ಸ್ವಲ್ಪ ಮಾಡಬೇಡಿ. ರೋಲ್ ಕ್ಯಾಮರಾ ಆಕ್ಷನ್. ಬೊಮ್ಮ ಚಿಕ್ಕಿ 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 ಬಂ ಬಂ. ನಮ್ಮಪ್ಪ ಆರಾರೋ ರಾರೀರೋ. ನಮ್ಮಮ್ಮ ಹೇಳ್ತಿದ್ರು ಪದ್ಮಶ್ರೀ ತಗೋ ಅಂತ, ಅದಕ್ಕೆ ತಗೊಳ್ಳೋಣ. ಬರೀ ಡೌಗಳು ನಿಂದು. ಡಿ ಬಾಸ್ ಗುಣಗಳನ್ನ ಸುಮಾರು ಜನ ಹೇಳಿದ್ದಾರೆ. ಅವರು ಸಪೋರ್ಟಿವ್ ವರ್ಕ್ಸ್ನ ನಮ್ಮ ಸೆಟ್ಟಲ್ಲಿ ತುಂಬ ಜನ ಮಾತಾಡಿದ್ದಾರೆ. ಮೆಜೆಸ್ಟಿಕ್ ಅಂದ್ರು ಇವ್ರೇ ಸರ್, ಮಾರ್ಕೆಟ್ ಅಂದ್ರು ಇವ್ರೇ ಸರ್. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಈ ನನ್ನ ಆಟ್ಬಿಟ್ಟು ಹಂಗೆ ರೇಸ್ ಆಗ್ತಿದೆ. ನನ್ನ ಬಾಯ್ ಫ್ರೆಂಡ್ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅಂದರೆ ಜಾನುನ ಬಿಟ್ಟು ಜಾಲಿ ಇರಲ್ಲ ಅಂತ, ಜಾಲಿನ ಬಿಟ್ಟು ಜಾನು ಇರಲ್ಲ ಅಂತ. ಅಕ್ಕಿ ಬಾಳೆಹಣ್ಣಿಡ್ರಪ್ಪ. ಬಿಸಿ ಆದಿನಿ, ಮುಂದೆ ಹೋಗ್ರಪ್ಪ. ಜಾನು ನಿಮಗೋಸ್ಕರ ಸ್ಪೆಷಲ್ ಗೆಸ್ಟ್ ಒಬ್ರು ಬಂದಿದ್ದಾರೆ ಇವತ್ತು. ಏನಂದ್ರೆ ತುಂಬಾ ಹ್ಯಾಂಡ್ಸಮ್ ಅವರು, ಓಕೆನಾ? ಅವ್ರಕ್ಕಿಂತ ಹ್ಯಾಂಡ್ಸಮ್ ಗುರು, ಓಕೆನಾ? ತುಂಬಾ cute. ಮಾತಾಡೋದು ಅಷ್ಟೇ, ನೀವು ನೋಡಿದ ತಕ್ಷಣ ಇಷ್ಟಪಡ್ತೀರಾ ಅಂತ ಒಂದು ನಿಮ್ಮ ಅಭಿಮಾನಿ. ನಿಮ್ಗೋಸ್ಕರ ನೈಟ್ ಎಲ್ಲ ಫೋನ್ ಮಾಡಿ ನನಗೆ ಬ್ರೋ ಮೇಡಮ್ ಬರ್ತಾವ. ಸೊ ಇನ್ನೆತ್ತಡ, ಸೊ ಅವರ ಪ್ರೀತಿಯ ಅಭಿಮಾನಿ, ಇವತ್ತು ಡೈಹಾರ್ಡ್ ಫ್ಯಾನ್, ಮೋಸ್ಟ್ ಹ್ಯಾಂಡ್ಸಮ್ ಅಂಡ್ ಕ್ಯೂಟ್ ಆಗಿರುವಂತಹ ಡುಮ್ಮ ವಿಶ್ವಾಸ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ದಮ್. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ, ವೆಲ್ಕಮ್. ನನಗೆ ವೆಲ್ಕಮ್, ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ ನಗ್ಬೋದು, ಆದ್ರೆ ಈ ಸಿನಿಮಾ ನೋಡೋಕೆ ನೀವು ಅನುಭವಿಸಿದ ಕಷ್ಟ ನೆನಪಾದ್ರೆ ನಿಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ? ನಾನೇ ಸಿನಿಮಾ ಮಾಡಿದ್ರೆ ನೀವೇ ಹೇಳ್ಬೇಕು. ಅಲ್ಲ ಏನಿಲ್ಲ, ಮೌನ ಹೋಗ್ತೀರಷ್ಟೇ. ಅಂದರೆ ಕಷ್ಟ ಬಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಜಾಸ್ತಿ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಾಮ್ ಡೌನ್ ಆಗಿ ಥಿಂಕ್ ಮಾಡಬೇಕು, ಏನು ನೆಕ್ಸ್ಟ್ ಮುಂದೆ ಏನು ಮಾಡೋಣ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಸೊ ಸಿನಿಮಾ ಅಂದಮೇಲೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ಓಕೆನಾ? ಸೊ ನೆಗೆಟಿವ್ ಬಂದರೆ ನೀವು ಹೇಗೆ ಏನು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದೇ ಥರ ಪಾಸಿಟಿವ್ ಬಂದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೆಗೆಟಿವ್ ಬಂದರೆ ಅದ್ರಲ್ಲಿ ಏನು ನೆಗೆಟಿವ್ ಇದೆಯೋ ಅದನ್ನ ರಿಮೂವ್ ಮಾಡಿ ಅದನ್ನ ಪಾಸಿಟಿವ್ ಮಾಡ್ಕೋಬೇಕಷ್ಟೇ. ತೆಗೆದಾಕಿ ಪಾಸಿಟಿವ್ ಆಗಿ ಎತ್ಕೋಬೇಕಾಗುತ್ತೆ. ಪಾಸಿಟಿವ್ ಬಂತ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗೋಣ. ನೀವು ನೆಗೆಟಿವ್ ಬಂದರೆ ಒಬ್ವಿಯಸ್ಲಿ ನೆಗೆಟಿವ್ ಬಂದರೂ ಪಾಸಿಟಿವ್ ಕಲಿಯೋದು ಕಲಿಯೋ ಪ್ರಾಸೆಸ್ ಅದು. ಸೊ ನೆಗೆಟಿವ್ ಬಂದರೆ ಇನ್ನೂ ಬೆಟರ್ ಮಾಡ್ಕೋಬೇಕು, ಗೊತ್ತಾಗ್ತಿರುತ್ತೆ. ಲೈಕ್ ಬೇಸಿಕಲಿ ಈ ಇಂಡಸ್ಟ್ರಿ ಅಥವಾ ಈ ಪ್ರೊಫೆಷನ್ನೇ ಹಂಗೆ, ಲೈಕ್ ನಾವು ಯಾವತ್ತೂ ಪರ್ಫೆಕ್ಟ್ ಆಗೋಕ್ಕಾಗಲ್ಲ. ಸೊ ಏನೇ ನೆಗೆಟಿವ್ ಬಂದ್ರೂ ಅದನ್ನ ನೆಕ್ಸ್ಟ್ ನಾವು ಕನೆಕ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ನಮಗೆ ಆ ನೆಗೆಟಿವೇ ಜಾಸ್ತಿ ಬಂದಷ್ಟು ಒಳ್ಳೇದು, ಇನ್ನೂ ಬೆಟರ್ ಆಗ್ತಾ ಇರ್ತೀವಿ. ಸೊ ಪಾಸಿಟಿವ್ ಬಂದಷ್ಟು ನಾವು ನಾವು ಬೆಸ್ಟ್ ಆಗಿದ್ದೀವಿ ಅಂತ ನಾವು ಇನ್ನೂ ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ ಸಿಗಲ್ಲ. ಸೊ ನೆಗೆಟಿವ್ ಬಂದಷ್ಟು ಇನ್ನೂ ಇಂಪ್ರೂವ್ ಮಾಡ್ಕೊಳಕ್ಕೆ ಇನ್ನೂ ಏನು ಎಫರ್ಟ್ ಹಾಕ್ಬೋದು, ಇನ್ನೂ ಏನು ಕಲಿಬೇಕು ಅನ್ನೋದು ಆ ಕಡೆಗೆ ಹೋಗ್ತೀವಿ. ಪಾಸಿಟಿವ್ ಆಗಿ ಬಂದಷ್ಟು ಅವ್ರು ಹೇಳ್ದಂಗೆ ಇನ್ನೂ ಜೋಶ್ ಬರುತ್ತೆ. ಇನ್ನೂ ಇಲ್ಲ, ನಾವು ಈ ಫೀಲ್ಡ್ಗೆ ನಾವು ಸೀಮಿತವಾಗಿ ಇರಬೇಕು, ಇದಕ್ಕಿನ್ನ ನಾವು ಜಾಸ್ತಿ ಕೊಡಬೇಕು, ನಮ್ಮ ಕೊಡುಗೆ ಇನ್ನೂ ಇರುತ್ತೆ ಅನ್ನೋ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ ಪಾಸಿಟಿವ್ ಬಂದಷ್ಟು. ಎಸ್, ಸಿನಿಮಾ ಮುಗಿದ್ಮೇಲೆ ಸೊ ನಿಮ್ಮ ಹತ್ರದಿಂದ ಒಂದು ಹೀರೋ ಕ್ಯಾರೆಕ್ಟರ್ ನೋಡಿದ್ದೀರಾ, ಅಥವಾ ಹಾಗೆ ತಂದೆ ಕ್ಯಾರೆಕ್ಟರ್ ನೋಡಿದ್ದೀರಾ. ಆ ಕ್ಯಾರೆಕ್ಟ್ರಿಂದ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯ ತಗೊಂಡು ಹೋಗ್ತೀನಿ ಅಂದರೆ ಯಾವ ವಿಷಯ ತಗೊಂಡು ಹೋಗ್ತೀರಾ? ಹೀರೋ ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯ ನಿಮ್ಮ ಜೀವನದಲ್ಲಿ ತಗೊಂಡು ಹೋಗ್ತೀರಿ ಅಂದರೆ ಯಾವ ವಿಷಯನ ತಗೊಂಡು ಹೋಗ್ತೀರಾ? ಪಾತ್ರದ ಪ್ರಕಾರನ ಅಥವಾ ರಿಯಲ್ ಲೈಫ್ ಪ್ರಕಾರ? ಯಾವುದಾದ್ರೂ ಇರ್ಬೋದು, ನಿಮ್ಮ ಇಷ್ಟ. ಪಾತ್ರದ ಪ್ರಕಾರ ಅಂದರೆ ಅಷ್ಟು ಲಾಯಲ್ ಆಗಿರೋ ಕತೆ ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲಾಯಲ್ ಆಗಿರ್ತಾರೆ ಜಾಲಿ ಅನ್ನೋ ಪಾತ್ರ. ಸೊ ಅದು ನಾನು ಟೇಕ್ ಅವೇ ಮಾಡ್ತೀನಿ. ಮತ್ತು ರಿಯಲ್ ಲೈಫಲ್ಲಿ ಲೈಕ್ ಆ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ, ಎಲ್ಲ ನಾನು ಮಾಡ್ತೀನಿ. ಲೈಕ್ ಕೆಲವೊಂದು ಸತಿ ಏನಾಗುತ್ತೆ, ನಾವು ಡಿಪೆಂಡೆಂಟ್ ಆಗಿ ಇರ್ತೀವಿ. ಇಲ್ಲ ಯಾರೊಬ್ರು ಬಂದು ನಮ್ಮನ್ನ ಹೀರೋ ಮಾಡ್ತಾರೆ, ಯಾರೊಬ್ರು ಬಂದು ನಮಗೇನೋ ಮಾಡ್ತಾರೆ ಅನ್ನೋದು ಇರುತ್ತೆ. ಬಟ್ ಕರೇಜ್, ಆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಾನೇ ತೊಗೊಂಡೋಗ್ಬೇಕು ಮುಂದಕ್ಕೆ ಅನ್ನೋ ರೆಸ್ಪಾನ್ಸಿಬಿಲಿಟಿ ಇದೆಯಲ್ವ. ಸೊ ಮೇ ಬಿ ಅದನ್ನು ಟೇಕ್ ಅವೇ ಮಾಡ್ತೀನಿ. ಅಪ್ಪನ ಕ್ಯಾರೆಕ್ಟರಿಂದ ರಿಯಲ್ ಲೈಫ್ ಅಲ್ಲಿ ನೋಡ್ಬೇಕಂದ್ರೆ ಅವರಿಗೆ ಒಂದು ಪವರ್ ಇದೆ, ನಂಗೆ ಗೊತ್ತಿಲ್ಲ, ಅವ್ರಿಗೂ ಹೇಳಿದ್ದೀನಿ, ಅವ್ರಿಗೆ 6th ಸೆನ್ಸ್ ತುಂಬ ಸ್ಟ್ರಾಂಗ್ ಇದೆ. ಸೊ ಅವರಿಗೆ ಸಿಕ್ಕಾಪಟ್ಟೆ 6th ಸೆನ್ಸ್ ಸ್ಟ್ರಾಂಗ್ ಇದೆ. ಲೈಕ್ ಹಿಂಗಾಗುತ್ತೆ, ಅವ್ರಿಗೂ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರ ಫ್ರೆಂಡ್ಸ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ನನಗೂ ಅನಿಸಿದೆ ಎಷ್ಟೋ ಸತಿ.
ಸೊ ಬಟ್ ಅವ್ರು ನೋಡ್ತಾ ಅವ್ರು ಒಂದು ಸೈನಿಕ್ಗೆ ವೇಟ್ ಮಾಡ್ತಿರ್ತಾರೆ, ಇವ್ರಿಗೆ ಒಂದು ಒಳ್ಳೇದಾಗಲಿ ಅನ್ನೋ ಸೈನ್ ನನಗೆ ಬರಲಿ ಅಂತ. ನಾನು ಸ್ಟಿಲ್ ರಿಮೆಂಬರ್, ನಾನು ಸ್ಟಾರ್ಟಿಂಗ್ ನನಗೆ ಒಂದು 2 weeks ಶೂಟ್ ಆದ್ಮೇಲೆ ಬಂದು ಹೇಳಿದ್ರು, ನನಗೆ ಇವತ್ತು ಸೆನ್ಸ್ ಬಂತು ನಿನ್ಗೇನೋ ಆಗುತ್ತೆ ಈ ಪ್ರಾಜೆಕ್ಟಿಂದ, ಅಥವಾ ನಿಂಗೊಂದು ಬೆಳವಣಿಗೆ ಸಿಗುತ್ತೆ ಅನ್ನೋದು ಒಂದು ಸೆನ್ಸ್. ಅಂದರೆ ಎಲ್ರಿಗೂ ಬರಲ್ಲ, ಲೈಕ್ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಹೆಲ್ಪ್ ಆಗುತ್ತಾ ಇಲ್ವೋ, ಅವರಿಗೆ ಪ್ಲಸ್ ಆಗುತ್ತೋ ಇಲ್ವೋ ಫ್ಯೂಚರಲ್ಲಿ, ಇದೇ ವಿಷಯದಲ್ಲ ಎಲ್ಲ ವಿಷಯದಲ್ಲ. ಸೊ ಮೇ ಬಿ ಅಷ್ಟು ಲೈಕ್ ಸುತ್ತಮುತ್ತ ಇರೋರು ಅವ್ರು ಹೇಳ್ತಾರೆ ಲೈಕ್ ನಾನು ರೂಡು, ನನ್ನ ಫೀಲ್ಡೇ ಬೇರೆ ಥರ. ಬಟ್ ನಾನು ಆ ರೀತಿಯಲ್ಲಿ ಯಾವತ್ತೂ ನಾನು ನೋಡಿಲ್ಲ, ನಾನು ತೋರಿಸ್ಕೊಂಡು ಇಲ್ಲ ನಾನು. ಸೊ ಮೇ ಬಿ ಆ ಗುಣ ಇಷ್ಟಪಡ್ತೀನಿ, ಲೈಕ್ ತೊಗೊಂಡೋಗ್ತೀನಿ. ಲೈಕ್ ಇನ್ನೊಬ್ರಿಗೆ ಏನು ಹೆಲ್ಪ್ ಆಗುತ್ತೆ ಅಥವಾ ಏನು ಆಗ್ಬೋದು ಅನ್ನೋದನ್ನ ನಾವು ಸೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ನಾವು ನಮ್ಮ ಬಗ್ಗೆ ಕೇಳ್ಕೊಳೋದ್ಕಿಂತ ಇನ್ನೊಬ್ರು ನಮ್ಮ ಬಗ್ಗೆ ಕೇಳ್ಕೊಂಡಾಗ ಅದನ್ನ ಫುಲ್ಫಿಲ್ ಆಗುತ್ತೆ. ಸೊ ಮೇ ಬಿ ಅದನ್ನು ನಾನು ಮಾಡ್ತೀನಿ. ಎಸ್, ನಮ್ಮ ಕ್ವಶನ್ ಬಂದ್ಬಿಟ್ಟು 3 ಜನಕ್ಕೆ. ಸಿನಿಮಾ ಅಂತ ಬಂದಾಗ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕರು ಬಂದು ನಿಮಗೆ ಸಿನಿಮಾ ಹೇಗಿದೆ ಅಂತ ಹೇಳೋವರೆಗೂ ಸಿನಿಮಾ ಇನ್ನ ಮುಗ್ದಿರಲ್ಲ, ಕರೆಕ್ಟ್ ಅಲ್ವಾ? ಸೊ ಅಲ್ಲಿಯವರೆಗೆ ನಿಮ್ಮ ಆಟಿಟ್ಯೂಡ್ ಆಗಿರಲಿ ಅಥವಾ ಟೈಮಿಂಗ್ ಆಗಿರ್ಬೋದು, ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಒಂದು ಟ್ರಸ್ಟ್ ಆಗಿರ್ಬೋದು, ಇವುಗಳನ್ನ ನೀವು ಅಲ್ಲಿವರೆಗೂ ತಗೊಂಡು ಹೋಗ್ತೀರಾ ಅಥವಾ ಇಲ್ಲ ನಾನು ಯಾಕೆ ಅನ್ನೋ ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ನೀವು ಹಾಕೊಂಡು ಇರ್ತೀರಾ? ಇದು ಸಿನಿಮಾ ಎಂಡ್ ಆಗಿದ್ದು ಹೊರತುಪಡಿಸಿ ನಮ್ಮ ನಿಜ ಜೀವನದಲ್ಲಿ ಅಂದರೆ ನಮ್ಮ ಯಾವುದೇ ಇದೇ ವರ್ಕ್ ಅಂತಲ್ಲ, ಎಲ್ಲದಕ್ಕೂ ನಾವು ತೊಗೊಂಡು ಕ್ಯಾರಿ ಮಾಡಲೇಬೇಕು. ನಾವು ಥಿಯೇಟರ್ಸಲ್ಲಿ ಬಂದಿರೋದ್ರಿಂದ ಸೊ ಟೈಮ್ ಆಗಲಿ ಎಲ್ಲ ಸೆನ್ಸು ಅದು ಪ್ರಾಪರಾಗಿದ್ದರೆ ನಾವು ಆ ವರ್ಕ್ ಡೆಡಿಕೇಶನ್ ಅಂತ ಇರುತ್ತೆ. ಸೊ ಇದು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ನಮ್ಮ ಕೆಲಸ ನಾವು ಮಾಡಬೇಕು, ಫಲ ದೇವ್ರಿಗೆ ಬಿಡಬೇಕು, ಫಲ ಬರುತ್ತೋ ಬಿಡುತ್ತೋ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಇದೊಂದೇ ಸಿನಿಮಾ ಅಲ್ಲ, ಪ್ರೇಕ್ಷಕರ ಹತ್ರ ಹೋಯ್ತು ಆವತ್ತಿನ ದಿವಸ ಅಲ್ಲಿವರೆಗೂ ಮಾತ್ರ ಮಾಡೋದಲ್ಲ, ಪ್ರೇಕ್ಷಕರ ಹತ್ರ ಹೋದ್ಮೇಲೆ ಕೂಡ ನಾಳೆ ದಿವಸ ಏನು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಲೇಬೇಕು. ಸೊ ನಾಳೆ ದಿವಸ ನಾನು ಅದೇ ತಾನೇ ಕಂಟಿನ್ಯೂಷನು, ನಾನು ಉಸಿರಿರೋವರೆಗೂ ನಾನು ಸಿನಿಮಾ ಮಾಡ್ತೀನಿ. ಸೊ ನಾನು ಅದಕ್ಕೆ ತಯಾರಿಯಾಗಿ ನಾನು ಅದೇ ಇದರಲ್ಲಿ ಇರಲೇಬೇಕು. ಅದು ನಾನು ಹಂಗೆ ತೊಗೊಂಡೋಗ್ತೀನಿ. ಎಲ್ಲರೂ ಯೂಶಲಿ ಆಲ್ ವಿಲ್ ಟೇಕ್ ದಟ್ ಒನ್. ಸೊ ಈಗ ಈ ಸಿನಿಮಾ ಅಂದಾಗ ನಮ್ಮ ಜವಾಬ್ದಾರಿ, ಹೌದು, ಅದು ತೆರೆ ಮೇಲೆ ಬರೋವರೆಗೂ ನಮ್ಮ ಜವಾಬ್ದಾರಿ ನಮ್ದು ಅನ್ನೋದು ಇರುತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಇದ್ರೇನೆ ಅಲ್ಲಿ ನಾವು ಸಕ್ಸಸ್ ಅಂತ ನೋಡಕ್ಕಾಗುತ್ತೆ ತೆರೆ ಮೇಲೆ. ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ನಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ. ನಾವು ಎಷ್ಟು ಕೇರ್ ತಗೊಂತೀವಿ ಅಷ್ಟು ಕೇರ್ ನಮ್ಮ ಮೇಲೆ ಜನ ತೋರಿಸ್ತಾರೆ. ಆ ಪ್ರೀತಿ, ಜನರ ಪ್ರೀತಿ ಏನ್ ಬರುತ್ತೆ ಅದು ನಾವು ಆ ಸಿನಿಮಾ ಮೇಲೆ ಇಟ್ಟಿರೋ ಒಂದು ಕೇರ್ನೆಸ್, ಒಂದು ಪ್ರೀತಿ, ಒಂದು ನಂಬಿಕೆ, ಗೌರವ, ಅದು ನಮಗೆ ಜನರ ಚಪ್ಪಾಳೆ ಮುಖಾಂತರ ಸಿಗುತ್ತೆ ಅಂತ ಭಾವಿಸೋಣ. ಸೊ ಸಿನಿಮಾದಲ್ಲಿ ನೀವು ಪಾತ್ರ ವಹಿಸಿದ್ದೀರಾ, ಸಿನಿಮಾದಲ್ಲಿ ನೀವು ಪಾತ್ರಧಾರಿಗಳು ಮಾತ್ರ ಅಲ್ವಾ? ಸೊ ಪಾತ್ರಧಾರಿಗಳಾದ್ರೆ ನೀವು ಆ ಒಂದು ಪಾತ್ರಕ್ಕೆ ಎಷ್ಟು ಸಮಯ ಕೊಟ್ಟಿದ್ದೀರಾ? ಈಗಲೂ ಅದಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ? ಅಂದರೆ ನನ್ನ ಪಾತ್ರ, ಇವಾಗ ಪಾತ್ರ ಜಾಲಿ ಅನ್ನೋ ಪಾತ್ರ ನಾನು ಮುಗಿಸ್ಬಿಟ್ಟಿದ್ದೀರಿ. ಅಂದರೆ ಇವಾಗ ಕುಂಬಳಕಾಯಿ ಹೊಡೆದಾಯ್ತು, ಆ ಪಾತ್ರದಿಂದ ಹೊರಗಡೆ ಬಂದಾಯ್ತು ನಾನು. ಸೊ ನಂದು ಡೈರೆಕ್ಟರ್ ಪಾತ್ರ ಅದನ್ನು ನಿಭಾಯಿಸ್ತಾ ಇದ್ದೀನಿ. ಮತ್ತು ಇನ್ನೂ ಒಂದಷ್ಟು ಪಾತ್ರಗಳಿದ್ದಾವೆ, ಆ ಪಾತ್ರಗಳನ್ನ ಹೋಗ್ಬೇಕಲ್ಲ ಅದು ನಿಭಾಯಿಸ್ತಾ ಇದ್ದೀನಿ ಹೊರತು ಇನ್ನು ಜಾಲಿ ಅನ್ನೋ ಕ್ಯಾರೆಕ್ಟರ್ದು ಸ್ವಲ್ಪ ಪಾತ್ರ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಆ ಪಾತ್ರ ಆಬ್ವಿಯಸ್ಲಿ ಆಗಿತ್ತು. ಬಟ್ ನಾನು ಯಾವಾಗ ಈ ಸೆಟ್ಟಿಗೆ ಬರ್ತೀನಿ, ಬೀಟ್ ಪ್ರಮೋಷನ್ಸ್ಗಾಗಿರಲಿ, ಯಾಕಂದರೆ ನನಗೆ ಫಸ್ಟ್ ಡೇ ಫಿಲಮ್ ಸ್ಟಾರ್ಟ್ ಆದಾಗ ಅವ್ರು ಹೇಳಿದ್ರು ನಾನು ಕ್ಯಾರೆಕ್ಟರ್ ಹೆಸರಲ್ಲೇ ಕರೀನಿ. ನನ್ನ ಸೆಟ್ಟಲ್ಲಿ ಎಲ್ಲರೂ ಜಾನು ಅಂತಲೇ ಕರಿತೀನಿ. ಇನ್ಫ್ಯಾಕ್ಟ್ ಇಷ್ಟು ಜನಕ್ಕೆ ನನ್ನ ರಿಯಲ್ ಹೆಸರು ಗೊತ್ತೇ ಇಲ್ಲ ಸೆಟ್ಟಲ್ಲಿ, ಯಾಕಂದರೆ ಇವ್ರಿಗೆ ನಾನು ಜಾಲಿ ಅಂತಲೇ, ನನಗೆ ತಿರೋಬಿಡ್ತಿಲ್ಲ, ಲೈಕ್ 2-3 months ಆದರೂ ನನಗೆ ಇವ್ರು ರಿಯಲ್ ಹೆಸರೇ ಗೊತ್ತಿರಲಿಲ್ಲ, ನನಗೆ ಜಾಲಿ ಅಂತಲೇ ಅಡ್ರೆಸ್ ಮಾಡ್ತಾ ಇದ್ದೆ. ಸೊ ನನಗೆ ಆ ಜಾನು ಅನ್ನೋ ಪಾತ್ರ ಇಲ್ಲಿಗೆ ಬಂದಾಗ ಮತ್ತೆ ತಾಗ್ತಾ ಇರುತ್ತೆ ಜಾನು, ಯಾಕಂದ್ರೆ ನನ್ನ ಇಲ್ಲಿ ಎಲ್ಲರೂ ಅಡ್ರೆಸ್ ಮಾಡೋದೆ, ಈ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರಲಿ ಎಲ್ಲೇ ಹೋದ್ರೂ ಜಾನು ಜಾನು ಅಂತಲೇ ಕರೀತಾರೆ. ಸೊ ಈ ವಾತಾವರಣಕ್ಕೆ ಬಂದಾಗ ಜಾನು ಮತ್ತೆ ಎದಳ್ತಾಳೆ, ಅದೇ ಥರ ಇರ್ತಾಳೆ. ಬಟ್ ಆ ಪಾತ್ರ ಆ ಟೈಮಲ್ಲಿ. ಸೊ ಸಿನಿಮಾ ಅಂತ ಬಂದಮೇಲೆ ಟೀಮ್ ವರ್ಕ್, ಅದು ಹೀರೋ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಒಂದು ಪೋಷಕ ಪಾತ್ರ ಆಗಿರ್ಬೋದು ಅಥವಾ ಸೈಡ್ ಆ್ಯಕ್ಟಿಂಗ್ ಆಗಿರ್ಬೋದು, ಯಾವುದೇ ಒಂದು ಪಾತ್ರ ಟೀಮ್ ವರ್ಕ್ ಇರಬೇಕು. ಆ ಟೀಮ್ ವರ್ಕ್ ಎಲ್ಲಿವರೆಗೂ ಇರಬೇಕಂದ್ರೆ ನೆಕ್ಸ್ಟ್ ಸಕ್ಸಸ್ ಮೀಟ್ವರೆಗೂ ಇರಬೇಕು. ಆ ಟೀಮ್ ಸ್ಪಿರಿಟ್, ಟೀಮ್ ವರ್ಕ್, ಟೀಮ್ ಸಪೋರ್ಟ್ ನಿಮ್ಮಲ್ಲಿ ಇದೆಯಾ, ನಿಮ್ಮ ಟೀಮಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ, ಖಂಡಿತ. ಸೊ ಟೀಮ್ ಸಪೋರ್ಟ್ ಇದೆ ನಮಗೆ. ಅದಕ್ಕೆ ನೀವು ಹೇಳಿದ್ರಿ ಬರೀ ಇಬ್ಬರು ಸಾಕು, ಹೀರೋ ಹೀರೋಯಿನ್ ಸಾಕು ಅಂದ್ರಿ.
ಆದ್ರೂ ಒಂದಿಬ್ಬರು ಬಂದಿದ್ದೀರಿ ನೋಡ್ರಿ, ನಾನು ಟೀಮ್ ಅಲ್ಲೇ ಇಲ್ಲ, ಟೀಮ್ ದೊಡ್ಡದಾಗಿದೆ. ಬಟ್ ಏನಂದರೆ ನಿಮಗೂ ಇವಾಗ ಅಷ್ಟು ಜನ ಇಂಟರ್ವ್ಯೂನ ಟೈಮ್ ಇದು ಬೇಕಾಗತ್ತೆ. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಸೊ ನಮ್ಗೆ ಎಷ್ಟು ಟೀಮ್ ಸಪೋರ್ಟಿವ್ ಆಗಿರುತ್ತೋ ಅಷ್ಟೇ ನಾವು ಗೆಲ್ಲಕ್ಕಾಗೋದು. ಸೊ ನಮ್ಗೆ ಇದೊಂದೇ ಟೀಮ್ ಅಲ್ಲ ನಾನು ಅನ್ಕೊತಾ ಇರೋದು. ಯಾಕಂದರೆ ನಾನು ಪೋಸ್ಟರ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ನಮ್ಗೆ ಯಾವುದೇ PR ಆಗಲು ಮಾರ್ಕೆಟಿಂಗ್ ತಂಡ ಇಲ್ಲ, ನಮ್ಮ ಕರ್ನಾಟಕ ಜನತೆನೇ ಮಾರ್ಕೆಟಿಂಗ್ ತಂಡ. ಸೊ ನೀವುಗಳೇ ನಮ್ಮನ್ನು ಬೆಳೆಸ್ಬೇಕು, ನೀವುಗಳೇ ನಮ್ಮನ್ನು ಉಳಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ ಅಷ್ಟೇ. ಇಲ್ಲ ಅಂದರೂ ನಾವು ಮಾಡ್ತೀರಿ ಅಂದರೆ ಬಟ್ ಮತ್ತೆ ಸ್ಕ್ರ್ಯಾಚಿಂದ ಅದೇ ಇವಾಗ ಒಂದು 3-4 ವರ್ಷ ಆಯಿತು, ಅದೇ ಅಷ್ಟು ಶ್ರಮ ಹಾಕ್ಲೇಬೇಕಾಗುತ್ತೆ. ಮತ್ತೆ ಏನಿಲ್ಲ, ನೀವೆಲ್ಲೋ ಒಂದು ಚಪ್ಪಾಳೆ ಇಲ್ಲ ಪ್ರೋತ್ಸಾಹ ನೀವು ಅಲ್ಲಿಂದ ತುಂಬಿದ್ರೆ ಇನ್ನೂ ನಮ್ಮ ಕನಸು ಇನ್ನೂ ದೊಡ್ಡದಾಗೇನೋ ಮಾಡ್ಬೋದು ಅಂತ ಅದರ ಹಾದಿಯಲ್ಲಿ ವರ್ಕ್ ಮಾಡ್ತೀರಿ ಅಷ್ಟೇ. ಸೂಪರ್ ಸರ್. ಮ್ಯಾಮ್ ಈ ಕ್ವಶನ್ ನಿಮಗೆ, ಮೊದಲ ಸಿನಿಮಾ ಯಾರು ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದು ಇವತ್ತು ಸ್ಕ್ರೀನ್ ಮೇಲೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಹಾಗೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಎಷ್ಟು ಖುಷಿ ಪಟ್ಟರು, ನಿಮ್ಗೆ ಎಷ್ಟು ಖುಷಿ ಆಯಿತು? ನನಗೆ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೊಂದು ಆಸೆ ಇದೆ, ನನ್ನ ಹೆಸರು ಸ್ಕ್ರೀನ್ ಮೇಲೆ ನೋಡಬೇಕು. ಯಾವಾಗ ತುಂಬ ಆಸೆ ಹುಡ್ತು ಅಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯಲ್ಲಿ ರಾಧಿಕಾ ಪಂಡಿತ್ ಒಂದು ಎಂಟ್ರಿ ಇದೆ, ಅವಳ ಹಿಂಗೆ ಸ್ಮೋಕ್ ಮಾಡಿದ್ರೆ ಹಿಂಗೆ ಹೆಸರು ಬರುತ್ತೆ. ಅದಕ್ಕಿಂತ ಮುಂಚೆನೇ ನಾನು ಸಿನಿಮಾ ಬರಬೇಕು ಅಂತ ಆಸೆ ಇತ್ತು. ಬಟ್ ಯೂಶ್ವಲಿ ನಾನು ಎಲ್ಲರೂ ದೇವರಿಗೆ ಕೈ ಮುಗಿತಾರೆ, ನಾನು ಥಿಯೇಟ್ರಿಗೆ ಹೋದಾಗ ನಾನು ಸ್ಕ್ರೀನ್ಗೆ ಕೇಳ್ಕೊತೀನಿ ಬರ್ಸ್ಕೊ ನನ್ನ ಸ್ಕ್ರೀನ್ ಮೇಲೆ ಅಂತ. ಸೊ ಅವತ್ತು ನಾನು ಕೇಳಿದ್ದೆ ಲೈಕ್ ನನ್ನ ಹೆಸರು ಹಿಂಗೆ ಬರಬೇಕು ಅಂತ. ಸೊ ಅದು ರಿಯಲ್ ಆದಾಗ ಆಬ್ವಿಯಸ್ಲಿ ಟಿಯರ್ಸ್ ಇತ್ತು, ಬಟ್ ಅಪ್ಪ ಅಮ್ಮಂಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಮೋರ್ ಓವರ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇನ್ನು ಆರ್ಟಿಸ್ಟ್ಗಳಿಗೆ ಇನ್ನೂ ಮಾಡಬೇಕು, ಇನ್ನೂ ಹೆಚ್ಚಾಗಿ ಮಾಡಬೇಕು. ಯಾಕಂದರೆ ನಮಗೆ ನಾವೇನು ಮಾಡ್ತೀವಿ, ಫಸ್ಟ್ ಕಪಲ್ ಆಫ್ ಸಿನಿಮಾಸ್ ಬರೀ ನಮ್ಮ ಸರೌಂಡಿಂಗ್ಸಿಗೆ ತಲುಪುತ್ತೆ, ಅದು ಹೆಸರು ಆಗೋ ತನಕ ವೈಡರ್ ಆಡಿಯನ್ಸಿಗೆ ತಲುಪುತ್ತೆ. ಸೊ ಅಲ್ಲಿ ಗುರಿ ಇರೋದ್ರಿಂದ ಇದು ಜಸ್ಟ್ ಸ್ಟೆಪ್ಸ್ ಅಂತ ಅನಿಸ್ತದೆ, ಬಟ್ ಆಬ್ವಿಯಸ್ಲಿ ತುಂಬ ಖುಷಿ ಸಿಗುತ್ತೆ. ಸರ್ ಕ್ವಶನ್ ನಿಮಗೆ, ತಡೀರಿ ಒಂದು ನಿಮಿಷ, ನನ್ನ ಕರ್ಸ್ಬಿಟ್ಟು ನೀವುಗಳೇ ಮಾತಾಡ್ಕೊಂಡು ಕೂತವ್ರೆ. ಫ್ಯಾನ್ ಅಂತ ಕರ್ಸಿದ್ಯಾ, ಏನು ಮಾತಾಡೋಕೆ ಬಿಡ್ತಿಲ್ಲ. ಓಕೆ, ನಿನ್ನ ಕ್ವಶನ್ ಗುರು. ಈಗ ಏನು ಕ್ವಶನ್ ಏನಿಲ್ಲ, ನಾವು ಒಂದು ಹೇಳ್ಕೊಂಡು ಏನಿವೆ ಬರ್ಕೊಂಬಂದಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಅದು ನಮ್ಮಮ್ಮ ಹೇಳ್ತಿದ್ರು ಪದ್ಮಶ್ರೀ ತಗೋ ಅಂತ, ಅದಕ್ಕೆ ತೊಗೊಳ್ಳೋಣ ಅಂತ ಬಂದೆ. ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಡಾಕ್ಟ್ರು ನೀನು ಜಾನ್ ಸರಿ ಹೋಗ್ಬೇಕಂದ್ರೆ ಜಾನು ಬೇಕು ಅಂದರು, ಅದಕ್ಕೆ ಜಾನೂ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವೆರಡು ಲೈನ್ ಸದ್ಯಕ್ಕೆ ಇವಾಗ ಬಂದಿತ್ತು. ಬಟ್ ಇವ್ರದ್ದು ನಂಗೆ ಡ್ಯಾನ್ಸ್ ಮಾಡ್ಬೇಕಲ್ಲ, ನಂಗೆ ಡ್ಯಾನ್ಸ್ ಹೇಳ್ಕೊಡ್ರಿ, ನಿಮ್ಮ ಡೊಂಚಿಕ್ಕಿ ನಂಗೆ ಬರೋಲ್ಲ ಡ್ಯಾನ್ಸು. ಸರ್ ಜಾಲಿ ಮೂವಿ ನಾವು ಯಾಕೆ ನೋಡ್ಬೇಕು ಸರ್? ಜಾಲಿ ಮೂವಿಯಲ್ಲಿ ಬಂದ್ಬಿಟ್ಟು ಒಂದು ಸಗದಾಗಿ ಹೇಳಿದ್ರಿ ಸರ್, ಚೆನ್ನಾಗಿ ಹೇಳಿದ್ರಿ. ಇದಕ್ಕೆ ನೋಡಬೇಕು ಅಲ್ಲ, ಇದಕ್ಕೆ ಹುಡುಗ ಪ್ರೀತಿ ಜೊತೆಗೆ ತಂದೆ ಮಗಳ ಪ್ರೀತಿ ಏನಿದೆ ಬಾಂಡಿಂಗ್, ತಂದೆ ಆದವನು ತನ್ನ ಮಗಳನ್ನ ಎಷ್ಟು ಪ್ರೀತಿಸ್ತಾನೆ ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. ಸೊ ಗೊತ್ತಾಯ್ತಲ್ವಾ, ತಂದೆ ತಾಯಿ ಪ್ರೀತಿ ಅಥವಾ ತಂದೆ ಮತ್ತೆ ಮಗಳ ಪ್ರೀತಿ, ಅವರ ಬಾಂಡಿಂಗ್ ಇರ್ಬೋದು, ಯಾವ ತರ ತಂದೆ ಅವ್ರ ಮಗಳ ಮೇಲೆ ಪ್ರೀತಿ ಇಟ್ಟಿರ್ತಾರೆ, ಆ ಪ್ರೀತಿ ಹೇಗಿರುತ್ತೆ ಅನ್ನೋದಕ್ಕೆ ಜಾಲಿ ಮೂವಿ ಖಂಡಿತ ನೀವೆಲ್ಲರೂ ನೋಡ್ಲೇಬೇಕು. ಇದೊಂದು ಈ ಒಂದು ವಿಷಯ ಸಾಕು ಅನ್ಸುತ್ತೆ ನಾವು ಮೂವಿ ಯಾಕೆ ನೋಡ್ಬೇಕು ಅನ್ನೋದಕ್ಕೆ ಅಲ್ವಾ. ಸೊ ನಾವು ಜಾಲಿ ಮೂವಿ ಯಾಕೆ ನೋಡ್ಬೇಕು ನಾವು? ಯಾಕಂದ್ರೆ ಒಬ್ಬ 150 ರೂಪಾಯಿ 200 ರೂಪಾಯಿ ಎಷ್ಟು ಅವ್ನ ಅಮೌಂಟ್ನ ತಗೊಂಬಂದು ಅಲ್ಲಿ ಇಟ್ಟು ಸಿನಿಮಾ ನೋಡ್ತಾ ಇದ್ದಾನಂದ್ರೆ ಏನ್ ನಿರೀಕ್ಷೆ ಮಾಡ್ಬೇಕು? ಎಂಟರ್ಟೈನ್ಮೆಂಟ್. ಸೊ ನನಗನ್ಸೋ ಪ್ರಕಾರ ಎಲ್ಲನೂ ಇದೆ, ಲೈಕ್ ಕಾಮಿಡಿ ಇದೆ, ಫೈಟ್ಸ್ ಇದೆ, ಸಾಂಗ್ ಇದೆ, ಡ್ಯಾನ್ಸ್ ಇದೆ, ಎಮೋಷನ್ಸ್ ತುಂಬಾ ಇದೆ. ಸೊ ಬೇಸಿಕ್ಲಿ ಇಲ್ಲಿಂದ ಏನೋ ಕಲ್ತ್ಕೊಂಡು ಹೋಗ್ತೀರಾ ತಗೊಂಡು ಹೋಗ್ತೀರಾ ಅನ್ನೋದಕ್ಕೆ ನಾವು ಇಲ್ಲೇನು ಫಿಲಾಸಫಿ ಹೇಳ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ಒಂದು ಎಂಟರ್ಟೈನ್ಮೆಂಟ್. ಮತ್ತೆ ಎಲ್ಲೋ ಒಂದು ಕಡೆ ಲೈಕ್ ಸಿನಿಮಾ ನೋಡಿದ್ರೆ ಯೋಚನೆ ಬರುತ್ತೆ, ಎಸ್ಪೆಷಲಿ ಜಾನುದು ಪ್ರೀತಿ ಜಾನು ಮೇಲೆ ಇಟ್ಟಿರೋ ಪ್ರೀತಿ, ಅದು ಎಲ್ಲೋ ಒಂದ್ ಕಡೆ ನಂಗೆ ಮೇ ಬಿ ಜಾಲಿ ಅನ್ನೋ ಪಾತ್ರ ಎಷ್ಟೋ ಹುಡುಗರಿಗೆ ಕನೆಕ್ಟ್ ಆಗಬೇಕು, ಅಥವಾ ಅದನ್ನ ಅಷ್ಟು ನಂಬಿಕೆ ಇಟ್ಟು ಒಂದು ಪ್ರೀತಿ ಮಾಡ್ತಾರಲ್ಲ ಒಂದು ಹುಡುಗಿ ಮೇಲೆ. ಸೊ ಆ ಕತೆ ನಾನು ಲೈನ್ ಹೇಳಕ್ಕಾಗಲ್ಲ, ಬಟ್ ಸ್ಟಿಲ್ ಜಾಲಿ ಅನ್ನೋ ಪಾತ್ರದಿಂದ ಎಷ್ಟೋ ಜನ ಹುಡುಗರಿಗೆ ಕನೆಕ್ಟ್ ಆಗುತ್ತೆ, ಲೈಕ್ ತಿಳ್ಕೊಳೋದು ಇದೆ. ಪ್ರೀತಿ ಅಂದ್ರೆ ನಂಬಿಕೆಯಿಂದ ಎಷ್ಟು ಪ್ರೀತಿ ಉಳಿಯುತ್ತೆ, ನಂಬಿಕೆ ಇಲ್ದಿದ್ರೆ ಪ್ರೀತಿ ಇದ್ರೂ ಆ ಪ್ರೀತಿ ಉಳಿಯಲ್ಲ ಅನ್ನೋದು ಒಂದು ಮೇನ್ ಥಿಂಗ್. ಅಂದ್ರೆ ಆ ಲೈನ್ ನ ಟಚ್ ಮಾಡಕ್ ಹೋಗಿದ್ದಾರೆ ಡೈರೆಕ್ಟ್. ಸೊ ನನ್ನ ಪ್ರಕಾರ ಒಂದು ಟ್ರೂ ಲವ್
ಒಂದು ಹುಡುಗಿ ಮೇಲೆ ಇರುವಂಥ ಟ್ರೂ ಲವ್ ಅಥವಾ ಹುಡುಗಿಗೆ ಹುಡುಗನ ಮೇಲೆ ಅಂತಿರುವಂಥ ಟ್ರೂ ಲವ್ ಹೇಗಿರುತ್ತೆ ಅನ್ನೋ ಒಂದು ಸ್ಪೆಷಲ್ ಸ್ಟೋರಿನ ಇಟ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ಸೊ ಆ ಒಂದು ಪ್ರೀತಿ ಹೇಗಿರುತ್ತೆ ಅಂತ ನೋಡೋದಕ್ಕಾದ್ರೂ ನೀವು ಹೋಗಿ ಥಿಯೇಟರ್ ಕುತ್ಕೋಬೇಕು. ಸೊ ಆ ಒಬ್ಬ ಲೋವರ್ ಮಿಡಲ್ ಕ್ಲಾಸ್ ಹುಡುಗ ಒಂದು ರಿಚ್ ಹೆಣ್ಮಗನ ಅವ್ನು ಕಷ್ಟಪಟ್ಕೊಂಡು ಏನೇ ಅಡೆತಡೆಗಳು ಬಂದರೂ ಹೆಂಗೆ ಅವನು ಅದನ್ನು ಸಾಧಿಸ್ತಾನೆ, ಅವ್ನ ಪ್ರೀತಿನ ಉಳಿಸ್ಕೊಂತಾನೆ ಅಂತ ಒಂದು ಮಾರಲ್ ತೋರಿಸಿದ್ದಾರೆ ಅಂತ ಹೇಳ್ತಿದ್ರು ಅವರು. ಓಕೆ ಸರ್, ಇವಾಗ ನೀವು ಹೇಳಿ ಜಾಲಿ ಮೂವಿನ ಆಡಿಯನ್ಸ್ ಏನಕ್ಕೆ ನೋಡಬೇಕು? ಜಾಲಿ ಮೂವಿನ ಜಾಲಿಯಿಂದ ನೋಡ್ಬೋದು, ಬಟ್ ಇದೆಲ್ಲ ಅಂದರೆ ಎಂಟರ್ಟೈನ್ಮೆಂಟು ಕಮರ್ಷಿಯಲ್ ಎಲಿಮೆಂಟ್ಸು ಎಲ್ಲ ಯಾಕೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಇದಿಲ್ಲ ಅಂದರೆ ಯಾರಿಗೂ ಅಟ್ರ್ಯಾಕ್ಟ್ ಆಗಲ್ಲ. ಸೊ ಬಟ್ ಮೇನ್ ಉದ್ದೇಶ ಏನಂದರೆ ಇತ್ತೀಚೆಗೆ ನೀವು ನೋಡ್ಬೋದು ಸೆಲೆಬ್ರಿಟೀಸ್ ಡಿವೋರ್ಸ್ ನಡೀತಾ ಇದೆ. ಅದೊಂದೇ ಅಲ್ಲ, ನೀನು ಆಲ್ರೆಡಿ ಯಾರು ಡಿವೋರ್ಸ್ ಮಾಡಿದ್ಯಾ? ಮದುವೆ ಲವ್ ಮಾಡಿಲ್ಲ. ಅದೇ ಲವಲ್ಲೇ ಏನೇ ಇದು ಬರೀ ಅದು ಅಂತಲ್ಲ, ನಮ್ಮ ಸಂಬಂಧದಲ್ಲಿ ಬಿರ್ಕ್ ಮೂಡ್ತಾವಲ್ಲ. ಸೊ ಯೂಶ್ವಲಿ ಎಲ್ಲರೂ ವರ್ಕಿಂಗ್ ಅಂದರೆ ಜನ್ರೇಷನ್ ಚೇಂಜ್ ಆದಷ್ಟು ಇದಾಗಿರೋದು. ಸೊ ಈ ಜನ್ರೇಷನಲ್ಲಿ ಸಾಕಷ್ಟು ಬಿರುಕುಗಳು ಮೂಡ್ತಾ ಇದೆಯಲ್ಲ, ಈ ಬಿರುಕಿಗೆ ಕಾರಣ ಏನಿರ್ಬೋದು ಅನ್ನೋದೇ ಮೇನ್ ಲೈನ್. ಅಂದರೆ ಈ ಒಂದು ಸ್ಕ್ರ್ಯಾಚ್ನ ನಾವೆಲ್ಲಿ ತೊಗೊತೀರಿ, ಯಾಕಂದರೆ ಇವಾಗ ಮೇಜರಾಗಿ ನಮಗೆ ಮನೆಗಳಲ್ಲಿ ಇಲ್ಲ ನೀವು ಏನೇ ಮಾಡಲಿ ಎತ್ತ ಮಾಡಲಿ ನಮಗೊಂದು ಪಾರ್ಟ್ನರ್ ಅನ್ನೋದು ಇದ್ದೇ ಇರ್ತಾರೆ. ಸೊ ನಾವು ಆಲ್ ಆಫ್ ಎಲ್ಲ ನಾವು ಕಷ್ಟ ದುಡಿಯೋದು ಏನೇ ಮಾಡಿದ್ರು ಕೂಡ ಹೆಂಡತಿ ಮಕ್ಕಳಿಗೆ ಮಾಡ್ತೀವಿ. ಫೈನಲ್ ಆಗಿ ಹೋಗಿ ಡೆಸ್ಟಿನೇಷನ್ಸ್ ಇರೋದೇ ಅಲ್ಲಿಗೆ, ನಮಗೊಂದು ಪಾರ್ಟ್ನರ್ಗೆ. ಸೊ ಇವಾಗ ಲವ್ ಮಾಡ್ತಾ ಇರ್ಬೋದು, ಮುಂದೆ ಮದುವೆ ಆಗಿರ್ಬೋದು. ಅಲ್ಲಿ ಒಂದು ಸ್ವಲ್ಪ ದಿವಸ ಮದುವೆ ಆಗಿ ಏನೇನೋ ಆಸೆಗಳು ಕಟ್ಟಿ ತಂದೆ ತಾಯಿ ಮಕ್ಕಳಿಗೆ ಮದುವೆ ಮಾಡ್ತಾರೆ, ಬಟ್ ಇವ್ರು ಲವ್ ಮಾಡ್ತಾರೆ. ಬಟ್ ಇವಾಗ ಬಿಟ್ರೆ ಅದು ಇಟ್ಸ್ ನಾಟ್ ರೈಟ್ ಅಲ್ವಾ? ಸೊ ಇದನ್ನ ಒಗ್ಗೂಡಿಸ್ಬೇಕು. ಇವಾಗ ನನಗೆ ಅಂದರೆ ಸೆಲೆಬ್ರಿಟೀಸು ಜೋಶಲ್ಲಿ ಹಾಕ್ಕೊತಾ ಇದ್ದಾರೆ, ಅಂದರೆ ವಿ ಆರ್ ಗೆಟ್ಟಿಂಗ್ ಡಿವೋರ್ಸ್ಡ್ ಅಂತ ಅವ್ರವ್ರ ಇನ್ಸ್ಟಾ ಪೇಜ್ಗಳಲ್ಲಿ ಇಷ್ಟು ನನಗೆ ಅಂದರೆ ಅದು ನೋಡಿದಾಗೆಲ್ಲ ಒಂಥರ ಆರ್ಟ್ ಆಗ್ತಿತ್ತು. ಈ ಥರನ ನಮ್ಮ ತಂದೆ ತಾಯಿಗಳೆಲ್ಲ ಅಷ್ಟು ಖರ್ಚು ಮಾಡಿಬಿಟ್ಟು, ಅಂದರೆ ಖರ್ಚು ಹೊರತುಪಡಿಸಿ ಒಂದು ಸಂಬಂಧ ಅಂದರೆ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಆ ಮದುವೆ ಚೆನ್ನಾಗಿರಬೇಕು ಅಂತ ಬಾಳಿ ಸಂಸಾರ ನಡೆಸೋ ಯುಗದಿಂದ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವಿ ಆರ್ ಗೆಟಿಂಗ್ ಡಿವೋರ್ಸ್ಡ್ ಅಂತ ಎಷ್ಟು ಕ್ಲಿಯರಾಗಿ ಹಾಕೊಂತಾರೆ ಯುಗ ಬಂದ್ಬಿಟ್ಟಿದೆ. ನನಗೆ ಅದಕ್ಕೆ ಒಂದು ಸ್ವಲ್ಪ ಚೀಮಾರಿ ಆಗ್ತಿತ್ತು, ಅಂದರೆ ಈ ಯುಗದ ಮೇಲೆ ಮತ್ತು ಆ ಜನ್ರೇಷನ್ ಮೇಲೆ ಒಂದು ಸ್ವಲ್ಪ ಬೇಜಾರು. ಜೆನ್ಸಿ ಅಂತಲ್ಲ, ಯೂಶಲಿ ಇವಾಗ ಅಂತ ಟರ್ನ್ ಆಗ್ತಿದೆ. ವೈ ನೀಡ್ ಟು ಟೇಕ್ ಅಮೆರಿಕನ್ ಕಲ್ಚರ್ಸ್ ಅಂದರೆ ಅದು ಬಿಟ್ಟು ನಮ್ಮ ಸಿನಿಮಾ ನೋಡ್ರಿ ಅಂತ ಹೇಳ್ತಾ ಇರೋದೇ ಒಂದೇ ಉದ್ದೇಶ ಇದು. ಅಂದರೆ ಒಂದು ಸ್ವಲ್ಪ ಹೇಳೋದ್ರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ತುಂಬಿರ್ಬೋದು, ಬಟ್ ಮುಖ್ಯ ಉದ್ದೇಶ ನಂಬಿಕೆ. ಆ ನಂಬಿಕೆಯನ್ನು ನಾವು ನಮ್ಮ ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೊಬೇಕು. ಏನೇ ಬರಲಿ, ನೀವು ಯಾರು ಅಂದರೆ ಒಂದು 1000 ಕ್ವಶನ್ಸ್ ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರ್ತವೆ, ಬಟ್ ಯಾರೂ ಸಂಬಂಧಗಳನ್ನ ಒಡ್ಕೊಬೇಡ್ರಿ ಮತ್ತು ಡಿವೋರ್ಸ್ ಅಂತ ಹೋಗಬೇಡಿ ಅಂತ ಕೇಳ್ಕೊತಿದ್ದೀನಿ. ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದೀನಿ, ನೀವು ನೋಡಿ ಅದರಿಂದ ಕ್ಯಾರಿ ಓವರ್ ಮಾಡ್ಕೊಬೋದು. ಮ್ಯಾಮ್, ಈ ಕ್ವಶನ್ ನಿಮಗೆ ಶೂಟಿಂಗ್ ಸ್ಪಾಟಲ್ಲಿ ತುಂಬ ಲವ್ ಫೀಲ್ ಆದಾಗ ವೇಣುಗೋಪಾಲ್ ಸರ್ ಅವರು ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ನಿಮಗೆ ಧೈರ್ಯ ತುಂಬಿದ ಆ ಒಂದು ನೆನಪು, ಆ ಮೂಮೆಂಟ್ ಯಾವುದು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಥರ ಲೋ ಸಿಚುವೇಶನ್ ಯಾವತ್ತೂ ಜಾಲಿ ಸೆಟಲ್ ಬಂದಿಲ್ಲ. ಓಕೆ. ಬಟ್ ಅರ್ಥ ಮಾಡ್ಕೊತಿದ್ರು. ಕೆಲವೊಂದ್ಸತಿ ನನ್ನ ಡೇಟ್ಸ್ ಕ್ಲಾಶ್ ಆಗ್ತಾಯಿತ್ತು, ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರೋದ್ರಿಂದ. ಸೊ ಅರ್ಥ ಮಾಡಿಸಿ ಒಂದು ಸೊಲ್ಯೂಷನಿಗೆ ಬರ್ತಿದ್ವಿ. ಸೊ ಆ ಥರ ಏನು ತುಂಬ ಲೋ ಫೀಲ್ ಆಗೋ ಥರ ಯಾವತ್ತೂ ಜಾಲಿ ಸೆಟಲ್ ಆಗಿಲ್ಲ. ಇಲ್ಲ, ಇದು ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೇನೆ ಆ ತಂದೆ ಮತ್ತೆ ಮಗಳ ಒಂದು ಬಾಂಡಿಂಗು ಏನು ಅಂತ ಪರಿಪೂರ್ಣವಾಗಿ ಮನಸ್ಸಿಗೆ ಮುಟ್ಟೋ ರೀತಿ ಇದೆ. ಯಾ, ಸೂಪರ್ ಸರ್. ಇದು ಎಲ್ಲ ಟೀಮ್ ಕ್ವಶನ್. ಇದು ಈ ಸಿನಿಮಾ ಜರ್ನಿಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಕೇವಲ ಸಿನಿಮಾ ಅಂತ ನಂಬಿ ನಿಂತಿರೋ ಈ ನಿಮ್ಮ ಗೆಳೆಯ ಅಥವಾ ಗೆಳತಿ ಅಥವಾ ಪ್ರೊಡ್ಯೂಸರ್ ಸರ್ ಇರ್ಬೋದು, ಇವ್ರ ಬಗ್ಗೆ ನಿಮಗಿರೋ ಅತ್ಯಂತ ಗೌರವದ ಮಾತು ಏನು? ಈಗ ನಮ್ಮ ಡೈರೆಕ್ಟರ್ ಕಮ್ ಹೀರೋ ತಾರುಷ್, ಈ ಸಿನಿಮಾನೇ ಪ್ರಾಣ ಅಂತ ಜೀವಿಸ್ತಾ ಇದ್ದಾನೆ ಆ ಮನುಷ್ಯ. ಅದು ನನಗೆ ಕಂಡು ಬಂತು. ಅದರಿಂದನೇ ನಾನು ಮುಂದೆ ಬಂದು ಏನಾದರೂ ಮಾಡಿ ಮುನ್ನುಗ್ಗೋಣ ಅನ್ನೋ ಒಂದು ಧೈರ್ಯ ಕೊಟ್ಟು ಜೊತೆಯಲ್ಲಿ ನಾನು ಹೆಜ್ಜೆ ಹಾಕಿದೆ. ಯಾಕೆಂದರೆ ಇದಕ್ಕೆ ಮುಂಚೆ ಎಲ್ಲ ಇದೇ ಚಲನಚಿತ್ರದಲ್ಲಿ ಕೆಲವು ಚಿತ್ರಗಳಲ್ಲಿ ನೋವು ತಿಂದಿದ್ದಾನೆ. ಕೆಲವು ಡೈರೆಕ್ಟರ್ಗಳ ಹತ್ರ ಹೋಗಿ ಮೋಸ ಹೋಗಿದ್ದಾನೆ, ನೋವು ತಿಂದು ಮೂಲೆ ಗುಂಪಾಗಿ ಹತ್ಕೊಂಡು
ತುಂಬ ನೋವು ತಿಂದಿರೋದನ್ನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಅದರಿಂದ ಒಂದು ಚಾಲೆಂಜ್ ಆಗಿ ಒಂದು ಒಳ್ಳೆ ಟ್ಯಾಲೆಂಟ್ ಇರೋ ವ್ಯಕ್ತಿನ, ಒಂದು ಒಳ್ಳೆ ಕಲೆಗಾರನ್ನ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆಯಾಗಾದ್ರೂ ಕೊಡಬೇಕು ಅಂತ ನನಗೆ ಆಟ ಬಂತು. ಅದನ್ನೆಲ್ಲ ಕೇಳಿದಾದ್ಮೇಲೆ ನನಗೆ ತುಂಬ ನೋವಾಯಿತು. ಒಂದು ಕಡೆ ಆಟ ಬಂತು, ಯಾಕೆ ಪರಿಚಯ ಮಾಡಬಾರ್ದು, ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಪ್ರತಿಭಾವಂತ ವ್ಯಕ್ತಿನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡೋಣ, ಹೊಸಬರ್ನ ಯಾಕೆ ಬಿಡಬೇಕು ಇಂಥವ್ರನ್ನ, ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಇವರು ಅನ್ನೋದು ನನಗೆ ಪರಿಪೂರ್ಣವಾಗಿ ನನ್ನ ನಂಬಿಕೆ ಬಂತು. ಅದರಿಂದ ಇಲ್ಲ, ಈ ಹುಡುಗನ ಏನೇ ಮಾತ್ರ ಮಾಡಿ ಇದರಲ್ಲಿ ಗೆಲ್ಲಿಸಲೇಬೇಕು ಅಂತ ನಾನು ಪಣ ತೊಟ್ಟೆ. ಮನಸ್ಪೂರ್ವಕವಾಗಿ ನಾನು ಅವತ್ತು ಡಿಸೈಡ್ ಮಾಡಿದೆ, ಏನಾದರೂ ಆಗಲಿ. ಅದೇ ಶಾರ್ಟ್ ಮೂವಿ ಹೋಗ್ಬಿಟ್ಟು ಇವಾಗ ದೊಡ್ಡದಾಗಿತ್ತು. ಅದಕ್ಕೆ ಕಾರಣ ಆಗಿದ್ದು ಅದೇ. ವಿಶ್ವಾಸ್ ಅವರೇ, ಆಡಿಯನ್ಸ್ ಆಗಿ ಕೂತ್ಕೊಂಡಿದ್ದೀರಾ, ಇಷ್ಟೊತ್ತು ಸಿನಿಮಾ ಬಗ್ಗೆ ಅವ್ರ ಹೇಗೆಲ್ಲ ಸಿನಿಮಾ ಮಾಡಿದ್ದಾರೆ, ಸಿನಿಮಾದಲ್ಲಿ ಏನಿರುತ್ತೆ, ಸೊ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಇದೆಲ್ಲ ನಿಮಗೆ ಒಂದು 1% ಆದ್ರೂ ಗೊತ್ತಿದೆ ಅಲ್ವಾ? ಸೊ ಒಬ್ಬ ಆಡಿಯನ್ಸ್ ಆಗಿ ನೀವೇನು ಕೇಳ್ತೀರಾ? ಮೂರು ಜನ ಸರ್, ಮೇನ್ಲಿ ನೀವೇ ಪ್ರೊಡ್ಯೂಸರ್ ಆಗಿರೋದ್ರಿಂದ, ನೀವೇ ವಿಲನ್ ಆಗಿರೋದ್ರಿಂದ, ದೊಡ್ಡ ವಿಲನ್ನ ಕರಿಯೋಕ್ಕಾಗಲ್ಲ ನೀವು ವಿಲನ್ ಆದ್ರ ಬಜೆಟ್ ಜಾಸ್ತಿ ಅಂದ್ಬಿಟ್ಟು, ಇಲ್ಲ ನೀವೇ ವಿಲನ್ ಆಗಬೇಕು ಅಂತ ಬಂದ್ರ? ಆ ರೀತಿ ಎಲ್ಲ ಏನಿಲ್ಲ, ಒಂದು ರೀತಿ ಆ ರೀತಿನೂ ಲೆಕ್ಕ ಬರುತ್ತೆ. ಯಾಕೆಂದ್ರೆ ಈಗ ನಾವೇನೋ ಜಸ್ಟ್ ಎಂಟ್ರಿ ಕೊಡ್ತಾ ಇದ್ದೀವಿ, ಅಷ್ಟೊಂದು ಹೆವಿಯಾಗಿ ಯಾಕೆ, ಇನ್ನು ಸಣ್ಣದಾಗಿ ಪರಿಚಯ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಬಂದಿದೆ ಅಷ್ಟೇ. ಸೂಪರ್. ಆ್ಯಂಡ್ ಹೀರೋಯಿನ್ ನಿಮ್ದು 3ನೇ ಸಿನಿಮಾ ರಿಲೀಸ್ ಆಗ್ತಿರೋದು, ಶೂಟ್ ಆಗಿರೋದು ಇದು 4ನೇ. ನೆಕ್ಸ್ಟ್ ಸಿನಿಮಾ ಬುಕ್ ಮಾಡ್ಕೊಂಬಿಡಿ, ನಾನೇ ಹೀರೋ ಮಾಡೋದವಾ ನನ್ನ ಜೊತೆ ಹೀರೋ ಅಂತ. ಗುಡ್. ಹೀರೋ ಇವಾಗ ನೀವು ಯಾರು ಬೇಕಾದ್ರೂ ಹೀರೋ ಆಗ್ಬೋದು. ಹೌದೌದು, ಖಂಡಿತ. ನನ್ನ ಮೇಲೆ ಸ್ಟೋರಿ ಬರ್ಸಿದ್ದೀನಿ, ಮಾಡ್ತೀನಿ. ಪ್ರೊಡ್ಯೂಸರ್ ಇರಬೇಕು, ಫನ್ಗೆ. ಆ್ಯಂಡ್ ನಿಮ್ಮ ಡ್ಯಾನ್ಸ್ ಸ್ಕಿಲ್ಸ್ ಗುಡ್, ಆ್ಯಕ್ಟಿಂಗ್ ಸ್ಕಿಲ್ಸ್ ನನ್ನ ಸಾಂಗಲ್ಲಿ ನೋಡಿದೆ. ಇಬ್ಬರದು ಮಾಸ್ಟ್ರು ಚೆನ್ನಾಗಿ ಹೋಗ್ತಾರೆ, ನಮಗೂ 1-2 ಸಲ ಒಪ್ಪಿದ್ರು. ಮೇನ್ಲಿ ನಿಮಗೆ ಡ್ಯಾನ್ಸು ಮಾಡಲೇಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ ಡೈರೆಕ್ಟ್ರು, ಈ ಸಾಂಗ್ ನಂಬರ್ ಬೇಕು, ಡ್ಯಾನ್ಸ್ ನಂಬರ್ ಬೇಕು ಅಂತ, ಇಲ್ಲ ಜನ ಸಾಂಗ್ ಹಿಟ್ ಆಗ್ಬಿಟ್ರೆ ಸಿನಿಮಾ ಹಿಟ್ ಮಾಡ್ಕೋತಾರೆ ಅಂತ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಾಂಗ್ ಡ್ಯಾನ್ಸ್ ನಂಬರ್ ಮಾಡಿದ್ದ? ಯೂಶ್ವಲಿ ಅಂದರೆ ನಾನು ಹೇಳಿದ್ನಲ್ಲ, ಕಾಲಘಟ್ಟ ಚೇಂಜ್ ಆದಂಗೆ ಇದು 3 years ತೊಗೊಂಡ್ಬಿಟ್ರಿ ನಾವು. ಸೊ ನಾವು ಯಾವುದೇ ಮಾರ್ಕೆಟ್ಗೆ ನಾವು ಕಾಂಪಿಟೇಷನ್ ಕೊಡಬೇಕು ಅಂದರೆ ವಿ ನೀಡ್ ಟು ಶೋ, ಇಲ್ಲಾಂದರೆ ಯಾರು ಕಳಿಸ್ತಾರೆ ಮನೆಗೆ. ಸೊ ಆ ಒಂದು ನಿರ್ಧಾರ ತಗೊಂಡು ಇದನ್ನು ಡ್ಯಾನ್ಸ್ ನಂಬರು ಒಂದು ಸೆಟ್ ಹಾಕಿ ಮಾಡೋಣ ಅಂತ ನಿರ್ಧಾರ ಬಂದು ಮಾಡಿಕೊಂಡು, ಆಮೇಲೆ ಭೂಷಣ್ ಮಾಸ್ಟರ್ ಹತ್ರ ಅಪ್ರೋಚ್ ಆಗಿ, ಅಲ್ಲಿಂದ ಭೂಷಣ್ ಮಾಸ್ಟರ್ ಅವ್ರ ಸಹಕಾರ ತುಂಬ ಇತ್ತು. ಅಂದರೆ ನನಗೆ ಆ್ಯಕ್ಚುಲಿ ಫೇವ್ರೆಟ್ ಮಾಸ್ಟರ್ ಆಗಿದ್ರು ಅವರು. ಬಟ್ ಜೆನ್ಯೂನ್ಲಿ ಅಂದರೆ ನನ್ನ ಫೇವ್ರೆಟ್ ಮಾಸ್ಟರ್ ಆಗಿದ್ದಕ್ಕೆ ಐ ಆಮ್ ಪ್ರೌಡ್ ಅಂತ ಅನಿಸ್ಬಿಡ್ತು. ಏನಕ್ಕೆ ಅಂದರೆ ಇನ್ ಆ್ಯಂಡ್ ಔಟು ಸಿನಿಮಾ ಸ್ಟಾರ್ಟ್ ಅದು ನಾನು ಯಾವಾಗ ಅವ್ರ ಜೊತೆ ಡಿಸ್ಕಷನ್ಸ್ಗೆ ಹೋದೆ, ಆದರೆ ನಾನು ಯೂಶ್ವಲಿ ಏನು ಅಂದ್ಕೊಂಡೆ, ಕಾಂತಾರ ಮಾಡೋರೆ, ಅಪ್ಪು ಸರ್ಗೆ ಮಾಡೋರೆ, ಡಿವಾಸ್ಗೆ ಮಾಡೋರೆ, ಇಷ್ಟು ಚೆನ್ನಾಗಿ ಮಾಡೋರೆ, ನಾನು ಅಪ್ರೋಚ್ ಇಲ್ಲ ತೀರಾ ಬಜೆಟ್ ಜಾಸ್ತಿ ಇರುತ್ತೆ ಅಂತ ಜಸ್ಟ್ ಕಾಲ್ ಮಾಡ್ಬಿಟ್ಟು ಬನ್ನಿ ಈ ಥರ ಮೀಟಿಂಗ್ಗೆ ಅಂದರು. ಹೋದೆ, ಇದು ಮಾಡಿದೆ. ಅವ್ರು ಇಷ್ಟೇ ಹೇಳಿದ್ದು, ಅಲ್ಲ ನೀವು ಮಾತಾಡಬೇಕು, ಮಾತಾಡಿದ್ಮೇಲೆ ಬಜೆಟ್ ಜಾಸ್ತಿ ಅನ್ಬೇಕು, ಮಾತಾಡ್ದಿರೇ ಜಾಸ್ತಿ ಅಂತ ನೀವು ಹಿಂಗೆ ಹೇಳ್ತೀರಾ ಅಂತ. ಸೊ ಪರ್ಟಿಕ್ಯುಲರಾಗಿ ಒಂದು ಪರ್ಸನ್ನ ನಾವು ಮೀಟ್ ಆಗಿಬಿಟ್ಟು ದೆನ್ ವಿ ನೀಡ್ ಟು ಟೇಕ್ ದ ಡಿಸಿಷನ್ಸ್. ಯಾರೇ ಆಗಲಿ, ನಾವು ಹೊಸಬ್ರು, ಸೊ ವಿ ನೀಡ್ ಟು ಫಸ್ಟ್ ಮೀಟ್ ದ ಪರ್ಸನ್. ಅಂದರೆ ಯಾರು ಮಾಡ್ತಾ ಇರ್ತಾರೋ ಅವರು ಅಕ್ಕಪಕ್ಕ ಯಾರನ್ನೂ ಕೇಳಬೇಡಿ, ಅವ್ರನ್ನ ಭೇಟಿಯಾಗಿ ಅವ್ರನ್ನ. ಸೊ ದೆನ್ ಅವ್ರು ಅವತ್ತಿಂದ ತೊಗೊಂಡಿದ್ದು ಶ್ರಮ ನಮಗೆ ಫೈನಲ್ ಕಾಪಿ ಎಲ್ಲರಿಗೂ, ನಾವೆಲ್ಲರೂ ಇದ್ರಿ ಅಲ್ಲಿ ಟೀಮಲ್ಲಿ, ಫೈನಲ್ ಕಾಪಿ ಅಲ್ಲಿ ಎಡಿಟೆಡ್ ವರ್ಷನ್ ಅಂದರೆ ಶೂಟ್ ಆಗಿದ ತಕ್ಷಣ ತೋರಿಸ್ಬಿಟ್ಟು ನನ್ನ ಜವಾಬ್ದಾರಿ ಇದು ಅಂತ ತೋರಿಸ್ಬಿಟ್ಟು ಹೋದರು. ತುಂಬ ಖುಷಿ ಆಯಿತು, ಅಷ್ಟು ಸಕ್ಕದಾಗಿ ಮಾಡಿಸ್ಕೊಟ್ರು. ಸೊ ಮೇಜರಾಗಿ ಬಂಚಿಗೆ ಇವತ್ತು ಸಕ್ಕದಾಗಿ ಬಂದಿದೆ. ಅಂದರೆ ಮೇನ್ ಪಿಲ್ಲರು ಭೂಷಣ್ ಮಾಸ್ಟ್ರು ಮತ್ತು ಅವ್ರ ಅಸಿಸ್ಟೆಂಟ್ಸ್ ಅಂದರೆ ಸಾಕಷ್ಟು, ಅದಕ್ಕೆ ಕ್ಯಾಮ್ರಾಮ್ಯಾನಿಂದ ಹಿಡಿದು, ಮತ್ತು ಇನ್ನೂ ಒಂದು ಮುಖ್ಯ ಇದು ಸತೀಶ್ ಸರ್ ಅಂತ ಇದ್ದಾರೆ, ಆರ್ಟ್ ಡೈರೆಕ್ಟ್ರು. ತೀರಾ ಕಡಿಮೆ ಬಜೆಟಲ್ಲಿ ಮಾಡಿಕೊಟ್ಟಿದ್ದೆ ಅವರು. ಯೂಶ್ವಲಿ ಏನಂದರೆ ಪ್ರೋಮೋಲ್ಲಿ ಅವ್ರು ಹೆಸರು ಹಾಕಿದ್ರಿ, ಮತ್ತು ಅಂದರೆ ಸಾಂಗಲ್ಲಿ ಹೆಸರು ಹಾಕ್ಬೇಕಾದ್ರೆ ಅಂದರೆ ನನಗೆ ಬೇರೆ ಬೇರೆ ಟೆನ್ಷನ್ಸಲ್ಲಿ ಹೆಸರು ಹಾಕೋದನ್ನು ಅವ್ರದ್ದು ಮರ್ತು ಬಿಟ್ಟಿದ್ದೀರಿ. ಅಂದರೆ ಲೈನಾಗಿ ಹೋಗ್ತಾ ಯೂಶ್ವಲಿ ಬಟ್ರದ್ದು ನಮ್ಗೆ ಮೇಜರಾಗಿ ಬೇಕಾಗಿತ್ತು, ಅಂದರೆ ಒಂದು 2-3 ಮೇಜರಾಗಿ ಬೇಕಾಗಿತ್ತು. ಸೊ ಅದು ಡೆನ್ ಡಿಸೈಡೆಡ್ ಅಂತ ಹೇಳ್ಬಿಟ್ಟು ಆಮೇಲೆ ಎಡಿಟರ್ಗೆ ಹಾಕಿ ಇನ್ಯಾರ್ದು ಬೇಕು ಒಬ್ಬೊಬ್ರದ್ದು ಹಂಗೆ ಹಾಕ್ಸ್ಬಿಟ್ಟಿದ್ದೀನಿ ಟೆನ್ಷನಲ್ಲಿ. ಸೊ ಅವ್ರದ್ದು ಬಿಟ್ಬಿಟ್ಟಿದ್ದೀರಿ. ಬಟ್ ತುಂಬ ಚೆನ್ನಾಗಿ ನಾವೇನಂದರೆ ಫಸ್ಟ್ ಸೆಟ್ಟಿಗೆ ಕಾಲಿಟ್ರಲ್ಲ
ಅಂದರೆ ಒಂದು ಕಡಿಮೆ ಬಜೆಟಲ್ಲಿ ಆ ಥರ ಸೆಟ್ ಹಾಕಿ ಕೊಟ್ಟಿದ್ದೆ ಸತೀಶ್ ಸರ್. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಾರಿ ಸಾಂಗಲ್ಲಿ ಇಲ್ಲ ಅವ್ರ ಹೆಸರು, ಬಟ್ ಸಾಂಗ್ ಡಿಸ್ಕ್ರಿಪ್ಷನಲ್ಲಿದೆ, ಟೈಟ್ಲಲ್ಲಿಲ್ಲ. ಬಟ್ ಅವರಿಂದನೇ ಮುಖ್ಯ. ಅಂದರೆ ನಮ್ಗೆ ಅಲ್ಲಿ ಪಾಸಿಟಿವ್ ವೈಬ್ಸ್ ಬಂದಿದ್ದು ತುಂಬ. ಯಾವಾಗಲೇ ಸೆಟ್ಟಲ್ಲಿ ನಾವು ಹೋಗಿದ ತಕ್ಷಣ ಆ ಸೆಟ್ ನೋಡಿದಾಗಲೇ ಯಾವುದನ್ನ ಆ್ಯಂಬಿಯನ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅವರು ಸಖತ್ತಾಗಿ ಸಹಕರಿಸಿದ್ರು. ಅದಾದಮೇಲೆ ಒನ್ ಟೈಮು ನಮಗೆ ಗೊತ್ತಿಲ್ದಿರ ಅವರೇ ಚಿಕನ್ ಫಿಶ್ಶು ಮಾಡ್ಕೊಂಬಂದ್ಬಿಟ್ಟಿದ್ರು. ಅಂದರೆ ಸೆಕೆಂಡ್ ಡೇ ಅಂದರೆ ಅವ್ರಿಗೇನು ಅನಿಸ್ತೋ ಗೊತ್ತಿಲ್ಲ, ಲೈಕ್ ಹಿ ವರ್ಕ್ಡ್ ಇಲ್ಲ ನಮ್ಮದು ಇದು ಅನ್ನೋ ಥರ ಮಾಡಿದ್ರು. ಐ ಆಮ್ ಲಿಟ್ರಲಿ ಸಾರಿ ಸರ್. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಇದು ಒಂದು ಗಡಿಬಿಡಿ ಎಲ್ಲ ಸುಮಾರು ಇದು ತೊಗೊತಾ ಇದ್ದೀನಲ್ಲ ಜವಾಬ್ದಾರಿಗಳು. ಆ ಜವಾಬ್ದಾರಿಯಲ್ಲಿ ಯಾವುದೋ ಒಂದು ಮರ್ತು ಬಿಡ್ತೀನಿ. ಸೊ ನಾನು ಅಲ್ಲಿ ಹೋಗಿ ಮಾಡಿಸೋ ಇದ್ರ ಟೈಮಲ್ಲಿ ಹಿಂಗೆ ಹಾಕ್ರಿ ಅಂತ ಹೇಳ್ಬಿಟ್ಟಿರ್ತೀನಿ, ಅದು ಮರ್ತಿದೆ. ಸೊ ಇದನ್ನ ಮಾತ್ರ ಸತೀಶ್ ಸರ್ಗೆ ಸ್ಪೆಷಲಿ ಇದನ್ನ ಪ್ರೊಮೋನೇ ಹಾಕ್ಬಿಡಿ, ಅವ್ರ ಹೆಸರು ಹೈಲೈಟ್ ಆಗ್ಬೇಕು. ಬರೀ ಇದ್ರಲ್ಲಿ ಮಾತ್ರ ಮರೆಯಲ್ಲ, ಎಲ್ಲದರಲ್ಲೂ ಮರೀತಾರೆ. ಹೀರೋಯಿನ್ ಕರ್ಸೋದ್ರಲ್ಲೂ ಮರ್ತಿದ್ರು. ಅಂದ್ರೆ ಕರ್ಸೋದ್ರಲ್ಲಿ ಮರ್ತಿದ್ರು ಅಂದ್ರೆ ಹೀರೋಯಿನ್ ಹೇಳ ಅದೇ ಏನಂದ್ರೆ ಅಲ್ಲಿ ಸೆನ್ಸಾರ್ ಕಳಿಸ್ಬೇಕಾಗಿತ್ತು. ಸೊ ಇಲ್ಲಿ ಎಡಿಟಿಂಗ್ ಪ್ರೊಸೆಸ್ಸು ನಾನೇ ಮಾಡ್ತಾ ಇರೋದ್ರಿಂದ ಸೊ ಆ ಎಡಿಟಿಂಗಲ್ಲಿ ಬ್ಯುಸಿ ಆಗ್ಬಿಡ್ತೀನಿ. ಮತ್ತು ಇನ್ನೂ ಬೊಮ್ಚಿಕ್ಕಿ ಬೊಮ್ಮು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳಿದ್ರಿ, ಎಲ್ಲರೂ ಹೇಳಿದ್ರೆ ಚೆನ್ನಾಗಿ ಬಂದಿದೆ ಅಂತ. ಬಟ್ ಇನ್ನೂ ನಾವು ಅಂದ್ಕೊಂಡಂಗೆ ಇನ್ನೂ ಸುಮಾರು ತಲುಪೇ ಇಲ್ಲ. ಯಾಕಂದರೆ ಎಲ್ಲರೂ ಇನ್ಸ್ಟಾಲ್ ಬ್ಯುಸಿ ಆಗಿದ್ದಾರೆ, ಯೂಟ್ಯೂಬ್ಗೆ ಯಾರೂ ಹೋಗ್ತಾನೂ ಇಲ್ಲ. ಸೊ ಮಾರ್ಕೆಟಿಂಗ್ ಅನ್ನೋದು ತುಂಬ ದೊಡ್ಡ ಸಮುದ್ರ. ಸಿನಿಮಾ ಮಾಡೋಕ್ಕೆ ಅಷ್ಟು ಕಷ್ಟಪಟ್ಟಿದ್ದೀರಿ, ಮಾರ್ಕೆಟಿಂಗ್ ಅನ್ನೋದು ತುಂಬ ಇನ್ನೂ ಕಷ್ಟ ಆಗ್ತಿದೆ. ಸೊ ತೀರಾ ಹೋಗಿ ನೋಡಿ ಅದನ್ನ. ಆ ಬೊಮ್ಚಿಕ್ಕಿ ಬೊಮ್ ಸಾಂಗ್ ಪ್ರಮೋಷನ್ಗೂ ಅರ್ಧ ತಲೆ ಕೆಡ್ಸ್ಕೊತಾ ಇದ್ರಿ. ಏನಾದರೂ ಒಂದು ಸ್ವಲ್ಪ ವರ್ಕ್ ಮಾಡಿಸಿ ಅದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗೋಗಿದೆ. ಸಿನಿಮಾಗೆ ಇವತ್ತು ಸಾಂಗ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಸಾಂಗ್ ಇಟ್ಟಾದ್ರೆ ಸಿನಿಮಾ ಅನ್ನೋ ಥರ ಇದೆ. ಅದು ಹೌದು, ಸಾಂಗ್ ಇಟ್ಟಾದ್ರೆ ಸಿನಿಮಾ ಅಂತಿದೆ. ಅದೇ ಇದರಲ್ಲೇ ಉತ್ತರ ಕರ್ನಾಟಕ ಭಾಗಕ್ಕೆ ನಮ್ಮ ಉತ್ತರ ಕರ್ನಾಟಕ ಜನ ಕೈ ಬಿಡಲ್ಲ, ಇಡೀ ಕರ್ನಾಟಕ ಜನ ಕೈ ಬಿಡಬಾರ್ದು, ಉತ್ತರ ಕರ್ನಾಟಕ ಎಸ್ಪೆಷಲಿ ಕೈ ಬಿಡಲೇಬಾರ್ದು ಅಂತ ಮಾಡಿರೋ ಸಾಂಗ್ ಅದು. ಅದು ದೊಡ್ಡವ್ರನ್ನೇ ಕರ್ಕೊಂಬಂದು ಯೋಗರಾಜ್ ಭಟ್ರನ್ನ, ಅಂದರೆ ಅವರು ಎಂತೆಂಥ ಒಳ್ಳೆ ಲಿರಿಕ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತು. ಸೊ ಹಾಗಾಗಿ ನಾವು ಅವ್ರನ್ನೆಲ್ಲ ತೊಗೊಂಬಂದು ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರು ಶಕ್ತಿ ಮೀರಿ ಮಾಡಿದ್ದೀರಿ. ಸೊ ಇನ್ನೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಜನರೇ ನೋಡಿ ಅಟ್ಲೀಸ್ಟ್ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಖಂಡಿತ. ಯಾಕಂದ್ರೆ ನಮ್ಮ BB ನ್ಯೂಸ್ ಅಂತ ಇದೀರಲ್ವಾ, ಸೊ ನಮ್ಮ ಕೈಯಲ್ಲೇ 10 ಜನ ಆಗ್ಬೋದು ಅಥವಾ 100 ಜನ ಆಗ್ಬೋದು. ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೆ ಈ BB ನ್ಯೂಸ್, ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣ್ ಗೌಡ್ರು ಸರ್ ಅವರು ಮತ್ತೆ ಸೂರ್ಯ ಸರ್ ಅಂದ್ಬಿಟ್ಟು MD ಇರೋದ್ರಿಂದ ಸೊ ನಮ್ಮ ಕಡೆಯಿಂದ ಎಷ್ಟು ಪುಷಪ್ ಆಗುತ್ತೋ ನಾವು ಖಂಡಿತ ಆ ಸಹಾಯ, ಆ ಸಪೋರ್ಟ್ ನಾವು ನಿಮ್ಮ ಕೊನೆಯದಾಗಿ ಮೂವಿ ರಿಲೀಸ್ ಆಗಿ ಸಕ್ಸಸ್ ಮೀಟ್ವರೆಗೂ ನಾವು ನಿಮ್ಮ ಜೊತೆ ಖಂಡಿತ ಇರ್ತೀವಿ ಸರ್. ದಿಸ್ ಇಸ್ ಅವರ್ ಪ್ರಾಮಿಸ್. ನಮ್ಗೆ ಖುಷಿ ಆಯ್ತು ಏನಂದ್ರೆ ನಾರಾಯಣ್ ಗೌಡ್ರು ಇದ್ದಾರೆ ಅಂತ ಹೇಳಿ ತಕ್ಷಣ ನಾವು ಕನ್ನಡ ಅಂತ ನಾವು ಅಂದರೆ ನನ್ನ ಕಾಲರ್ ಟೂನ್ ನೀವು ಕೇಳಿರ್ಬೋದು, ಒಂದು 10 ಸುಮಾರು 10-15 ವರ್ಷದಿಂದ ಚೇಂಜ್ ಆಗಿಲ್ಲ, ಒಂದೇ ಕಾಲರ್ ಟೂನ್. ಅದು ನನ್ನ ನಂಬರ್ ತೊಗೊಂಡಾಗಿ ಒಂದು ಸ್ವಲ್ಪ ದಿವಸ ಅಂದರೆ ನನ್ನ ಮಣ್ಣಿದು ಅಂತಲೇ ಇಟ್ಟಿದ್ದೀನಿ. ಅಂದರೆ ನಮಗೆ ಕನ್ನಡ ಒಲವು ಅಷ್ಟಿದೆ. ಬಟ್ ಇಲ್ಲಿನ ಏನಂದರೆ ಇಂಡಸ್ಟ್ರಿ ನಿಮಗೆ ಗೊತ್ತಿರುತ್ತೆ, ವಿಶ್ವ ಗೊತ್ತು ಇಂಡಸ್ಟ್ರಿ. ಸೊ ತೀರಾ ಕಷ್ಟ ಇದೆ. ಸೊ ಏನೋ ನಾವು ಈ ಕಷ್ಟಗಳನ್ನ ಹೇಳ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ. ಬಟ್ ಜನ ಬಂದು ಒಂದ್ಸಲ ನೋಡಿ ದೆನ್ ಯು ಕ್ಯಾನ್ ಡಿಸೈಡ್ ಏನು ಅಂತ. ನೋಡ್ದಿರೇ ಯಾವುದನ್ನು ಡೋಂಟ್ ಜಡ್ಜ್ ಬೈ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ನೋಡ್ದಿರ ಏನೂ ಡಿಸೈಡ್ ಮಾಡಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ನೆಗೆಟಿವ್ಸ್ ಇದೆ, ನೆಗೆಟಿವ್ ಬೇಗ ಅಟ್ರಾಕ್ಟ್ ಆಗ್ತಾರೆ ಜನ. ಮತ್ತು ಅಲ್ಲಿ ಅಂದರೆ ನೋಡೇ ಇರಲ್ಲ ಪಾಪ ಎಲ್ಲ ನಮ್ಮ ಚಿತ್ರರಂಗದಲ್ಲಿ ದೊಡ್ಡವರು. ಅಂದರೆ ಇವಾಗ ಮೊನ್ನೆ ಬಂತಲ್ಲ ಸಿನಿಮಾ ಇದು ಮ್ಯಾಂಗೋ ಪಚ್ಚ, ಚೆನ್ನಾಗಿದೆ ಸಿನಿಮಾ. ಸುದೀಪ್ ಸರ್ ಅಷ್ಟೊಂದು ಜನನ ಕರೆಸಿ ಪ್ರಮೋಷನ್ ಮಾಡಿ ಒಬ್ಬರು ಅಟ್ಲೀಸ್ಟ್, ಯಾಕಂದರೆ ಹೊಸ ಇದು ಬರಲೇಬೇಕು, ಇಲ್ಲಾಂದರೆ ಇಂಡಸ್ಟ್ರಿ ಬೀಳುತ್ತೆ. ಇದೆಲ್ಲ ವೈಸ್ ವರ್ಷ, ಮೀಡಿಯಾ ವರ್ಕ್ ಆಗೋದು ವೈಸ್ ವರ್ಷ. ಎಲ್ಲರಿಗೂ ಇಲ್ಲೆಲ್ಲ ಎಷ್ಟು ಜನ ಊಟ ತಿಂತಾ ಇದ್ದೀರಿ ಅದರಿಂದ. ಸೊ ಎಲ್ಲ ವೈಸ್ ವರ್ಷನೇ ಆಗುತ್ತೆ. ಸಿನಿಮಾಗಳು ಗೆದ್ದಷ್ಟು ನಮಗೆ, ಅಂದರೆ ಎಲ್ಲ ಸಿನಿಮಾಗಳು ಗೆದ್ದರೆ ಒಳ್ಳೇದೇ, ಅಟ್ಲೀಸ್ಟ್ ಒಂದು ಅಷ್ಟಾದ್ರೂ ಗೆಲ್ಲಬೇಕಲ್ಲ. ಹೊಸೊಬ್ಬರನ್ನ ಯಾರಿಗೂ ಸಪೋರ್ಟೇ ಮಾಡಿಲ್ಲ ಅಂತ ಹೇಳಿದ್ರೆ ಹೊಸೊಬ್ಬರು ಬರಬೇಕು, ಬೆಳವಣಿಗೆ ಆಗಬೇಕು. ಅದಕ್ಕೆ ಕರ್ನಾಟಕ ಜನತೆ ಸಪೋರ್ಟ್ ಮಾಡಲೇಬೇಕು, ಕೈ ಜೋಡಿಸ್ಬೇಕು ಅಂತ ನಾನು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಖಂಡಿತ ಸರ್, ಖಂಡಿತ ಕನ್ನಡಿಗರ ಸಪೋರ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ, ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಸೊ ಇದು ಈ ಒಂದು ರೌಂಡ್ನ ಲಾಸ್ಟ್ ಕ್ವಶನು. ಸೊ ನಾವು ಏನೇ ಆಗಬೇಕಾದ್ರೂ ನಮ್ಮ ಮನೆಯವ್ರ ಕಡೆಯಿಂದ ನಮ್ಗೊಂದು ಸಪೋರ್ಟಿವ್ ಇರಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಸೊ ನಿಮ್ಮ ಮನೆ ಕಡೆಯಿಂದ ನಿಮ್ಮ ಮಗನೇ ಪ್ರೊಡ್ಯೂಸರ್ ಆಗಿದ್ದಾರಲ್ವ ಸರ್, ಸೊ ನಿಮ್ಮ ಮನೆಯವರು ಅಥವಾ ನಿಮ್ಮ ಮಗಳು, ನಿಮ್ಮ ಒಂದು ವೈಫ್ ಆಗಿರ್ಬೋದು, ಹಾಗೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಒಂದು ರಿಲೇಟಿವ್ಸ್ ಆಗಿರ್ಬೋದು. ಹಾಗೆ ಸರ್ ಇನ್ನೊಂದು ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡ್ರೆ,
ನಾವು ಬ್ಯಾನರ್ ಅಲ್ಲಿ ಇನ್ನೊಂದು ಹೆಸರು ನೋಡಿದ್ರಿ, ನಿಮ್ಮ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ನಮಗೆ ಇನ್ನೊಂದು ಹೆಸರು ಕೇಳಿದ್ರೆ ಆ ಹೆಸರು ಏನಕ್ಕೆ ಹಾಕಿದ್ದಾರೆ ಇನ್ನೊಂದು ಹೆಸರು ಕೋ ಪ್ರೊಡ್ಯೂಸ್ ಅಂತ ಹಾಕಿದ್ರೆ ಅವ್ರು ಯಾರು? ನಿಮ್ಮ ತಾಯಿನ ಹೇಗೆ? ಅಂದರೆ ತಾಯಿನೇ, ಬಟ್ ಏನಂದರೆ ಇವಾಗ ಅದೇ ಹೇಳಿದ್ನಲ್ಲ, ಇವಾಗ ಸಾಂಗ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ವಿಷಯದಲ್ಲಿ ಅಂತ. ಸೊ ಅವ್ರಿಗೆ ತೀರಾ ನಾವು ಹಾಕೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ಮನೆಯಲ್ಲೂ ಕಷ್ಟ ಇವಾಗ ತುಂಬ ಇದೆ. ಏನಂದರೆ ಮನೆ ಕಟ್ತಾ ಇದ್ದಾರೆ, ಅವರು ಸುಮಾರು ಪ್ರೋಸೆಸ್ಸಿಂದ ಇದನ್ನು ಗ್ರೋತ್ರು ಮಾಡ್ತಾ ಇದ್ದಾರೆ. ಸೊ ನಮಗೆ ಇಂಡಸ್ಟ್ರಿಯಲ್ ಕಾಂಪಿಟೇಷನ್ ಕೊಡಲೇಬೇಕು ಅಂತ ಹೇಳಿದ್ದಕ್ಕೆ ಆಮೇಲೆ ಇನ್ನೊಂದು ಸ್ವಲ್ಪ ಅಲ್ಲಿ ಲೋನ್ ಮಾಡಿ ಆ ಸಾಂಗಿಂದ ಅಲ್ಲಿಂದ ಟೇಕ್ ಆಫ್ ಆಯಿತು ಸಿನಿಮಾ. ಸೊ ಅದಕ್ಕೆ ನಾನು ಆ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ತಾಯಿ ಹೆಸರು, ಯಾಕಂದರೆ ದೊಡ್ಡವರ ಆಶೀರ್ವಾದ ಇದ್ದರೆ ಸಾಕು ಅಂತ. ಹೆಂಗೆ ತಂದೆಗೆ ಮಗಳಿಷ್ಟನೋ ತಾಯಿಗೆ ಮಗ, ಅದು ಯೂನಿವರ್ಸಲ್ ಸೋರ್ಸು. ನೀವು ನೋಡಿದ್ರೆ ಪ್ರೇಮ್ ಸರ್ ಮೂವಿಗಳೆಲ್ಲ ನೋಡ್ತಿರಲ್ಲ, ಇಲ್ಲ KGF ಅಲ್ಲೂ ನೋಡಿರ್ಬೋದು. ಸೊ ಅದೇ ಥರ ಆಗಿರೋದ್ರಿಂದ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಫೈನಾನ್ಷಿಯಲಿ ಸಪೋರ್ಟ್ ಮಾಡಲ್ಲ ಅವರು, ಯಾಕಂದರೆ ಇಲ್ಲ ಏನು ಅವ್ರ ಹತ್ರ ಸಪೋರ್ಟ್ ಮಾಡೋಕ್ಕೆ ಆ್ಯಸ್ ಎ ಮಿಡ್ಲ್ ಕ್ಲಾಸ್ ಗೈ. ನಾನು ಇವಾಗ ಅಲ್ಲಿ ಇಲ್ಲಿ ಲೋನು ಇಲ್ಲಾಂದರೆ ಸಮ್ ಆ್ಯಡ್ ಶೂಟ್ಸ್ ಎಲ್ಲ ಅದು ಇದು ಮಾಡಿ, ಸೊ ಅಲ್ಲಿಂದ ಬಂದಿದ್ದು ಹಾಕಿ ನಮ್ಮ ತಾಯಿ ಹೆಸರು ಟೀಮ್. ಸೂಪರ್ ಅಲ್ವಾ ಸಾರ್? ನೋಡಿದ್ರೆ ಅವ್ರ ಮಗನ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ ಆಸ್ ಎ ಪ್ರೊಡ್ಯೂಸರ್ ಆಗಿ, ನೀವು ನಿಮ್ಮ ತಾಯಿ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀರಾ. ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸರ್, ಖಂಡಿತ ಒಳ್ಳೇದಾಗೇ ಆಗುತ್ತೆ. ಮ್ಯಾಮ್ ನಿಮಗೆ ಯಾವ ಥರ ಸಪೋರ್ಟ್ ಇದೆ? ಮನೇಲಿ ತುಂಬ ಸಪೋರ್ಟಿವ್. ಸ್ಟಾರ್ಟಿಂಗಲ್ಲಿ ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಎಲ್ರಿಗೂ ಭಯ ಇರುತ್ತೆ, ಸೊ ಅಷ್ಟು ಸಪೋರ್ಟಿವ್ ಆಗಿರಲ್ಲ. ಬಟ್ ಇವಾಗ ಹೋಗ್ತಾ ಹೋಗ್ತಾ ಅವರಿಗೆ ಪ್ರಾಮಿಸಿಂಗ್ ಆಗಿ ಕಾಣಿಸಿದ್ರೆ ಈ ಪಾರ್ಟ್, ಸೊ ಇವಾಗ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ನೆಕ್ಸ್ಟ್ ಫಿಲಮ್ ರಿಲೀಸು, ನೆಕ್ಸ್ಟ್ ಫಿಲಮ್ ಯಾವ್ದು ಒಪ್ಕೊಂತಿದ್ಯಾ, ಯಾವಾಗ ನೆಕ್ಸ್ಟ್ ಶೂಟು. ಸೊ ನನಗಿಂತ ಜಾಸ್ತಿ ಅವ್ರು ಎಕ್ಸೈಟೆಡ್ ಆಗಿದ್ದಾರೆ. ನಾನು ಮೊನ್ನೆ ಸಾಂಗ್ ಬಂದಾಗೂ ಅಷ್ಟೇ ನನ್ನ ಸ್ಟೇಟಸ್ಗಿಂತ ಅವ್ರ ಸ್ಟೇಟಸ್ಸೇ ಜಾಸ್ತಿ ಇದೆ. ಸೊ ಅವ್ರು ತುಂಬ ಪ್ರೌಡ್ ಆಗಿದ್ದಾರೆ. ಬಟ್ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ಅಕ್ಕಿ ಬಾಳೆಹಣ್ಣಿಡ್ರಪ್ಪ. ಬ್ಯುಸಿ ಆದಿನಿ, ಮುಂದೆ ಹೋಗ್ರಪ್ಪ.